ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಫಿಶ್ ಫ್ರೈ ಯಾವ ಥರ ಮಾಡೋದು ಅಂತಂದು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲೇ ನಾನು ಫಿಶನ್ನು ತೊಗೊಂಡಿನಿ, ಇಲ್ಲಿ ಕಟ್ ಮಾಡಿ ಇಟ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿನಿ. ಇದನ್ನು ನೆಕ್ಸ್ಟು ಇದಕ್ಕೆ ಏನೇನು ಬೇಕಪ್ಪ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಉಪ್ಪು, ಅರಿಶಿಣ ಪುಡಿ, ಖಾರ, ಕಾರ್ನ್ಫ್ಲವರು, ಅಕ್ಕಿ ಹಿಟ್ಟು, ಹಸಿಕಡಲೆ ಹಿಟ್ಟು, ಲಿಂಬೆಹಣ್ಣು, ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಪೇಸ್ಟು ಇಷ್ಟು. ಇವಾಗ ಮಸಾಲ ಐಟಮ್ಸ್ ಏನಂದರೆ ನೋಡಿ ಫ್ರೆಂಡ್ಸ್, ಇಲ್ಲೇ ಧನಿಯಾ ಬೀಜ, ಕಾಳು ಮೆಣಸು, ಜೀರಿಗೆ ಇವನ್ನು ಮೂರನ್ನು ಫ್ರೈ ಮಾಡಿಕೊಂಡು ಇದನ್ನು ಪೌಡ್ರ್ ಮಾಡ್ಕೋಬೇಕು. ಇದು ಫಿಶ್ಗೆ ಹಾಕೋವಂಥ ಮಸಾಲ. ಇವಾಗ ಇದನ್ನು ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್. ಇಲ್ಲೇ ಗ್ಯಾಸಿನ ಮೇಲೆ ಒಂದು ಪ್ಯಾನ್ ಇಟ್ಟೇನಿ, ಅದಕ್ಕೆ ಹಾಕ್ಕೊಳಕತ್ತೀನಿ ನೋಡಿ. ಇವಾಗ ಸಣ್ಣ ಉರಿ ಇಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲ ಮಸಾಲವನ್ನು ಫ್ರೈ ಮಾಡ್ಕೊಳಕತ್ತೀನಿ. ಆದಷ್ಟು ಸಣ್ಣ ನೀರು ಇಟ್ಟು ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ಫ್ರೈ ಮಾಡಿಕೊಂಡೆ. ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಇದನ್ನು ಮಿಕ್ಸ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಇದನ್ನು ನೋಡಿ ಫ್ರೆಂಡ್ಸ್, ಇವಾಗ ಫಿಶ್ಗೆ ಹಾಕೋದು ಮಸಾಲ ರೆಡಿ ಆಯಿತು. ಇಷ್ಟು ಸಣ್ಣಗೆ ಇದನ್ನು ಪೌಡ್ರ್ ಮಾಡ್ಕೋಬೇಕು. ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂತಂದರೆ ಇವಾಗ ಫಿಶನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಫಿಶನ್ನು ಒಂದು ಅಗಲವಾದ ಪಾತ್ರೆಗೆ ಬೇಸನ್ ಪುಟ್ಟಿ ಅಂತಾರಲ್ಲ, ಪರಾತ್ ಅಂತಾರಲ್ಲ, ಅದಕ್ಕೆ ಹಾಕ್ಕೊಂಡೀನಿ. ನೆಕ್ಸ್ಟ್ ಇದಕ್ಕೆ ಏನೇನು ಹಾಕ್ಬೇಕಪ್ಪ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿರಿ. ಇಲ್ಲೇ ಅರಿಶಿಣ ಪುಡಿನ ಹಾಕ್ಕೊಳಕತ್ತೀನಿ. ನೆಕ್ಸ್ಟು ಉಪ್ಪನ್ನು ಹಾಕ್ಕೊಳಕತ್ತೀನಿ. ಅರಿಶಿಣ ಪುಡಿ, ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಫಿಶನ್ನು ಎಲ್ಲ ಹದವಾಗಿ ಕೂಡಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು. ನೆಕ್ಸ್ಟ್ ಏನು ಹಾಕ್ಬೇಕಪ್ಪ ಇದಕ್ಕೆ ಅಂತಂದ್ರೆ ಇವಾಗ ಅರಿಶಿಣ ಪುಡಿ, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಇದನ್ನು ಕಲಿಸ್ಕೊಂಡ್ವಿ. ಈಗ ನೆಕ್ಸ್ಟು ನಿಂಬೆಹಣ್ಣಿನ ರಸ ಹಾಕ್ಬೇಕು ನೋಡ್ರಿ. ಬೇಕಾದರೆ ನಿಮಗೆ ಹುಣಸೆ ಹುಳಿನೂ ಹಾಕೋಬೋದು, ಲಿಂಬೆಹಣ್ಣಿನ ರಸನೂ ಹಾಕ್ಬೋದು. ನಾನಿಲ್ಲೇ ಲಿಂಬೆಹಣ್ಣಿನ ರಸನ ಹಾಕ್ಕೊಳಕತ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಲಿಂಬೆಹಣ್ಣಿನ ರಸ ಹಾಕ್ಕೊಂಡೆ. ಇವಾಗ ನೆಕ್ಸ್ಟ್ ಇದಕ್ಕೆ ಏನು ಹಾಕೋಬೇಕಪ್ಪ ಅಂದರೆ ನಾವು ಅಲ್ಲ, ಕೊತ್ತಂಬರಿ ಪೇಸ್ಟ್ ಏನೈತಲ್ಲ ಅದನ್ನು ಹಾಕ್ಕೊಳಕತ್ತೀನಿ ನೋಡ್ರಿ. ನೋಡಿ ಫ್ರೆಂಡ್ಸ್, ಇವಾಗ ಅಲ್ಲ, ಕೊತ್ತಂಬರಿ, ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡೆ. ಇವೆರಡೂ ಇವಾಗ ಲಿಂಬೆಹಣ್ಣಿನ ರಸ, ಅಲ್ಲ, ಕೊತ್ತಂಬರಿ ಪೇಸ್ಟ್ ಏನೈತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಮಸಾಲೆ ಎಲ್ಲ ಹದವಾಗಿ ಫಿಶ್ಶಿಗೆಲ್ಲ ಹತ್ತಬೇಕು. ಒಂದೊಂದೇ ಈ ಥರ ಕಲಿಸ್ಕೊಂಡು ಹೋದರೆ ಚೆನ್ನಾಗಿ ಎಲ್ಲದಕ್ಕೂ ಕೋಟಿಂಗ್ ಆಗುತ್ತೆ ಅಂತ ಹೇಳೋದು. ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲನೂ ಕಲಿಸ್ಕೊಂಡೆ. ನೆಕ್ಸ್ಟ್ ಏನು ಹಾಕ್ಬೇಕಪ್ಪ ಅಂತಂದರೆ ನನ್ನ ತತ್ತಿನ ತೋರಿಸಿಲ್ಲ ನಿಮ್ಗೆ. ಒಂದು ತತ್ತಿನ ಹಾಕ್ಕೋಬೇಕು ಕೋಟಿಂಗಿಗೆ. ಇವಾಗ ಒಂದು ತತ್ತಿ ಹಾಕ್ಕೊಳಕತ್ತೀನಿ ನೋಡ್ರಿ.
ನೆಕ್ಸ್ಟು ಖಾರ. ಇವಾಗ ಕಾರ್ನ್ಫ್ಲವರ್. ನೆಕ್ಸ್ಟು ಅಕ್ಕಿ ಹಿಟ್ಟು. ಕಾರ್ನ್ಫ್ಲವರ್ 4 ಚಮಚ ತೊಗೊಂಡ್ರೆ ಅಕ್ಕಿ ಹಿಟ್ಟು 2 ಚಮಚ ತೊಗೋಬೇಕು. ಹಸಿ ಕಡಲೆ ಹಿಟ್ಟು 1 ಚಮಚ ತೊಗೋಬೇಕು. ಇವಾಗ ಹಸಿ ಕಡಲೆ ಹಿಟ್ಟು ಹಾಕ್ಕೊಂಡೆ, 1 ಸ್ಪೂನಷ್ಟು ಹಸಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡೆ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಸಾಲಾನ. ನಾನು ಜಾಸ್ತಿ ಕ್ವಾಂಟಿಟಿ ಮೇಲೆ ಮಾಡಕತ್ತೀನಿ ಅಂತಂದು ಈ ಥರ 2 ಕೈಲೇ ಯೂಸ್ ಮಾಡಕತ್ತೀನಿ. ಈ ಥರ ಎಲ್ಲ ಮಸಾಲೆ ಎಲ್ಲ ಫಿಶ್ಶಿಗೆ ಚೆನ್ನಾಗಿ ಹತ್ತಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ಎಲ್ಲ ಚೆನ್ನಾಗಿ ಕಲಿಸ್ಕೊಂಡೆ. ನೆಕ್ಸ್ಟ್ ಏನು ಹಾಕ್ಬೇಕಪ್ಪ ಅಂದರೆ ಫುಡ್ ಕಲರ್. ನೀವು ಬೇಕಂದ್ರೆ ಹಾಕ್ಕೊಳ್ರಿ, ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು. ಹಾಕ್ಕೊಂಡು ಚೆನ್ನಾಗಿ ಬ್ಯಾಡಿಸ್ಕೊರಿ, ಮಿಕ್ಸ್ ಮಾಡ್ಕೊರಿ. ಮುಳ್ಳಿರ್ತಾವೆ, ಆದಷ್ಟು ಹುಷಾರ್ಲಿಂದ ಮಾಡಿರಿ. ನೋಡಿ ಫ್ರೆಂಡ್ಸ್, ಇವಾಗೆಲ್ಲ ಇದನ್ನು ಮಿಕ್ಸ್ ಮಾಡಿಕೊಂಡೆ. ನೆಕ್ಸ್ಟ್ ಲಾಸ್ಟಿಗೆ ನಾವೇನು ಫಿಶ್ಶಿಗೆ ಏನು ಮಸಾಲ ಮಾಡ್ಕೊಂಡಿದ್ವಿ ಆ ಮಸಾಲನ ಹಾಕ್ಕೊಳಕತ್ತೀನಿ ನೋಡಿರಿ. 1-2 ಸ್ಪೂನಷ್ಟು ಮಸಾಲ ಹಾಕ್ಕೊಳಕತ್ತೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫಿಶ್ಶಿಗೆಲ್ಲ ಮಸಾಲ ಎಲ್ಲ ಕರೆಕ್ಟಾಗಿ ಹದವಾಗಿ ಆ ಥರ ಇದನ್ನು ಕಲಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದು ರೆಡಿ ಆಯ್ತು. ತೋರಿಸ್ತೀನಿ ತಡಿ ಫ್ರೆಂಡ್ಸ್ ನಿಮಗೆ. ನೋಡಿರಿ ಫ್ರೆಂಡ್ಸ್, ಇವಾಗ ಫಿಶ್ಶಿಗೆ ಮಸಾಲೆ ಎಲ್ಲ ಕರೆಕ್ಟಾಗಿ ಹದವಾಗಿ ಹಚ್ಚಿ ಇಟ್ಟಿನಿ. ಇವಾಗ ಇದು ಕನಿಷ್ಠ 1 ಗಂಟೆ ಮಟ್ಟ ಇದು ನೆನೆಬೇಕಿದು ಫಿಶ್. ಅಲ್ಲಿ ಮಟ್ಟ ಬಿಡ್ಬೇಕು ಇದನ್ನು. ಈಗ ಡೈರೆಕ್ಟಾಗಿ ಮಾಡಿಬಿಟ್ರೆ ಫಿಶ್ಶಿಗೆ ಮಸಾಲ ಅಂಟ್ಕೊಂಡಿರೋಂಗಿಲ್ಲ, ಚೆನ್ನಾಗಿ ಆಗಂಗಿಲ್ಲ ಅಂತ ಹೇಳೋದು. ಇವಾಗ 1 ಗಂಟೆ ನಾನು ಇದನ್ನು ನೆನೆಯಕ್ಕೆ ಬಿಡ್ತೀನಿ, ಫ್ರಿಜ್ಜಿನಾಗ ಇಡ್ತೀನಿ. ಇವಾಗ 1 ಗಂಟೆ ಆದಮೇಲೆ ನಿಮ್ಗೆ ಫ್ರೈ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನಾನು ಫ್ರಿಜ್ಜಿನಾಗ ಇಡೋಕೆ ಒಂದಿಂಥದ್ದು ಡಬ್ಬಿ ತೊಗೊಂಡೀನಿ. ಆ ಡಬ್ಬಿ ಒಳಗೆ ಇವೆಲ್ಲನೂ ಹಾಕಿ ಫ್ರಿಜ್ಜಿನಾಗ ನೆನೆ ಇಡಕ್ಕೆ ಬಿಡ್ತೀನಿ. ನಿಮಗೆ ಯಾವಾಗ ಬೇಕು ಆಗ ನೀವು ಕರ್ಕೊಂಡು ತಿಂದ್ರೂ ತಿನ್ಬೋದು. 1 ತಿಂಗಳ ಮಟ್ಟ ನಡೀತಿದ್ದು ಈ ಥರ ಮಸಾಲೆ ಹಚ್ಚಿ ಫ್ರಿಜ್ಜಿನಾಗ ಇಟ್ಕೊಂಡು ನಿಮಗೆ ನೆನಪಾದಾಗ ನಿಮಗೆ ತಿನ್ಬೇಕು ಅನ್ನಿಸ್ದಾಗ ಕರ್ಕೊಂಡು ತಿನ್ನೋಕೆ ತುಂಬ ಟೇಸ್ಟಿಯಾಗಿರ್ತವೆ. ನೆನ್ತಿರ್ತಾವಲ್ಲ ಮಸಾಲೆ ಮಸ್ತ್ ಇದ್ದಿರ್ತಾವೆ. ಇವು ಕೆಡಂಗಿಲ್ಲ ಫ್ರೆಂಡ್ಸ್. 1 ತಿಂಗಳ ಮಟ್ಟ ನೀವು ಇಟ್ಕೊಂಡು ತಿನ್ಬೋದು ಫ್ರಿಜ್ನಲ್ಲಿ. ಯಾವಾಗ ಬೇಕೋ ಆವಾಗ ನೀವು ಫ್ರೈ ಮಾಡ್ಕೊಂಡು ಆರಾಮ ಎಂಜಾಯ್ ಮಾಡ್ಬೋದು ಫಿಶ್ಶಿಂದು. ಇವಾಗ ನಾನು ಇದನ್ನು ಡಬ್ಬಿ ಒಳಗೆ ಹಾಕಿ 1 ಗಂಟೆ ನೆನೆಯೋಕೆ ಬಿಡ್ತೀನಿ ಇದನ್ನು.
ನೋಡಿ ಫ್ರೆಂಡ್ಸ್, ಇವಾಗ ಇಷ್ಟನ್ನು ಡಬ್ಬದಾಗ ಹಾಕಿ ಫ್ರಿಜ್ಜಲ್ಲಿ ಇದನ್ನು ತೆಗೆದಿಡ್ತೀನಿ ನಾನು. ಯಾಕಂದ್ರೆ ನಾನು ಇಷ್ಟನ್ನು ಇವಾಗ ಯೂಸ್ ಮಾಡೋದು, ತಿನ್ನೋಕೆ ಕರಿತೀನಲ್ಲ ಇಷ್ಟನ್ನು ನಾನು ಅಷ್ಟೇ ತಗೊಂಡೇನಿ. ನೆಕ್ಸ್ಟು ನಮಗೆ ಯಾವಾಗ ಬೇಕಾಕತ್ತಿ ತಿನ್ಬೇಕು ಅನಿಸ್ತೈತಿ ನಾವು ಆವಾಗ ತೊಗೊಂಡು ಕರ್ಕೊಂಡು ತಿಂತೀವಿ. ಇದನ್ನು ಫ್ರಿಜ್ಜಿನಲ್ಲಿ ಇಟ್ಬಿಟ್ಟಿರ್ತೀವಿ ನಾವು. ಯಾಕಂದರೆ ಇದನ್ನು ಹುಣಸೆ ಹುಳಿಯಿಂದ ಮಾಡಿರೋದು ಒಂದು 15 ದಿನ ಇಟ್ಟರೆ ನಡಿತೈತಿ. ಇದು ನಿಂಬೆಹಣ್ಣು ಜಾಸ್ತಿ ಹಾಕಿ ನಾವು ಇದನ್ನು ಮಾಡೋದ್ರಿಂದ, ಮಸಾಲೆ ಎಲ್ಲ ರೆಡಿ ಮಾಡಿರೋದ್ರಿಂದ ಇದು ಕೆಡಂಗಿಲ್ಲ. ನಾವು 1 ತಿಂಗಳು ಮಟ್ಟ ಇಟ್ಕೊಂಡು ತಿನ್ಬೋದು ಫ್ರಿಜ್ನಲ್ಲಿ. ಇದು ಏನೈತೆ ನೋಡಪ್ಪ, ನಾನು ಇದನ್ನು ಫ್ರೆಶ್ ಫ್ರೈ ಮಾಡುವಾಗ ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಗೆ. ಇವಾಗ ಇದನ್ನು ಫ್ರಿಜ್ನಲ್ಲಿಟ್ಟು ನೆನೆಗೆ ಬಿಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಇದನ್ನು ಫ್ರಿಜ್ನಲ್ಲಿ ನೆನೆಯಕ್ಕೆ ಇಟ್ಬಿಡೋಣ. ಬನ್ನಿ ಫ್ರೆಂಡ್ಸ್, ಇವಾಗ ಫಿಶ್ಶು ಚೆನ್ನಾಗಿ ನೆನೆದ್ವು. ಇಲ್ಲೇ ಪಕ್ಕಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಆಲ್ರೆಡಿ ಕಾಯಿತು. ಇವಾಗ ಫಿಶನ್ನು ಫ್ರೈ ಮಾಡಿ ತೋರಿಸ್ತೀನಿ ನೋಡ್ರಿ. ಈ ಥರ ಎಣ್ಣೆ ಕಾಯಕ್ಕಿಟ್ಟು ಚೆನ್ನಾಗಿ ಸಣ್ಣ ನೀರಲ್ಲಿ ಫಿಶನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಎಣ್ಣೆಯಲ್ಲಿ ಫಿಶನ್ನು ಹಾಕ್ಕೊಂಡೆ. ಉರಿನ ಸಣ್ಣಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಅಂದರೆ ಮಸ್ತ್ ಟೇಸ್ಟಾಗಿ ಬರ್ತಾವೆ. ಇಲ್ಲಾಂದರೆ ನೀವು ಜೋರು ಉರಿ ಇಟ್ಟು ಮಾಡಿದರೆ ಒಳಗೆಲ್ಲ ಹಸಿ ಹಸಿ ಹಂಗೆ ಇರ್ತಾವೆ. ಆದಷ್ಟು ಸಣ್ಣ ಉರಿಲಿ ಮಾಡಿರಿ, ಚೆನ್ನಾಗಾಗ್ತಾವೆ ಅಂತ ಹೇಳೋದು. ನೋಡಿ ಫ್ರೆಂಡ್ಸ್, ಇವಾಗ ಫಿಶನ್ನು ಕಳಿಸಿ ಹಾಕ್ಕೊಳಕತ್ತೀನಿ. ಸೇಮ್ ಹೋಟೆಲ್ ಹೆಂಗೆ ಮಾಡ್ತಾರೆ ಅದೇ ಥರ ಬರ್ತಾವೆ ಫ್ರೆಂಡ್ಸ್. ಮಸ್ತ್ ಟೇಸ್ಟ್ ಆಗುತ್ತಾವೆ. ಈ ಥರ ಒಂದ್ಸರಿ ಮಾಡಿಕೊಂಡು ಮನೆಯಲ್ಲಿ ತಿನ್ನಿರಿ ಅಂತ ಹೇಳೋದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದವು. ತಳ ಹಿಡಿಯೋಂಗಿಲ್ಲ, ಏನಿಲ್ಲ. ಎಣ್ಣೆಯಲ್ಲಿ ಫ್ರೈ ಆಯ್ತಂದ್ರೆ ತಾನೇ ಬಿಟ್ಬಿಡ್ತಾವು. ಅಷ್ಟು ಚೆನ್ನಾಗಿ ಬರ್ತಾವೆ ಫಿಶ್ಶು. ಅಷ್ಟೇ ಟೇಸ್ಟಿಯಾಗಿಯೂ ಇರ್ತಾವೆ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಲಿ. ಬನ್ನಿ ಫ್ರೆಂಡ್ಸ್, ಇವಾಗ ಫಿಶ್ ಫ್ರೈ ರೆಡಿ ಆಯಿತು. ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ. ರೆಡಿ ಆದರೆ ಇವಾಗ ತಗೊಂತೀನಿ ನೋಡಿರಿ. ನೋಡಿ ಫ್ರೆಂಡ್ಸ್, ಇವಾಗ ಫಿಶ್ ರೆಡಿ ಆಯಿತು, ತಗೊಂಡೆ. ಇವಾಗ ನೆಕ್ಸ್ಟು ಮತ್ತೆ ಹಾಕ್ತೀನಿ. ಇವಾಗ ನೆಕ್ಸ್ಟು ಮತ್ತೆ ಹಾಕ್ಕೊಂಡೆ. ಇವು ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಹಾಕ್ಕೊಂಡಿದ್ನಲ್ಲ ಅವನು ಚೆನ್ನಾಗಿ ಫ್ರೈ ಆಯಿತು. ಇವಾಗ ತಗೊತೀನಿ ಅವನು. ಸ್ವಲ್ಪನೂ ಎಣ್ಣೆ ಹಿಡಿಯೋಂಗಿಲ್ಲ ಫ್ರೆಂಡ್ಸ್. ಮೀನು ಅಷ್ಟು ಚೆನ್ನಾಗಿ ಆಗ್ತಾವೆ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳೋದು. ನೋಡಿ ಫ್ರೆಂಡ್ಸ, ಒಂದು ಸ್ವಲ್ಪನೂ ಯಾವುದಕ್ಕೂ ಸೈಡಿಗೂ ಒಂದು ಸ್ವಲ್ಪನೂ ಹತ್ತಿಲ್ಲ. ಆ ಥರ ಒಟ್ಟು ಎಲ್ಲಿ ಹತ್ತಂಗನೇ ಇಲ್ಲ. ಚೆನ್ನಾಗಿ ಫ್ರೈ ಆಗಿ ನಾವು ಹೆಂಗೆ ಚಮಚೆ ಹೊಳ್ಳಾಡಿಸ್ತೀವಿ ಆ ಥರ ಬಂದುಬಿಡ್ತಾವೆ. ಇವಾಗ ಎಲ್ಲನೂ ತಗೊಂಡೆ ನಿಮ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ. ಹೆಂಗೆ ಬಂತಾವ ಅಂತಂದು ನೋಡಿರಿ, ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳೋದು. ನೋಡಿ ಫ್ರೆಂಡ್ಸ್, ಫಿಶ್ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.